ಇಂದಿನ ದೇಶ ವಿದೇಶದ ಸುದ್ದಿಗಳು ಹೀಗಿವೆ. ಇಸ್ರೋದ LVM-3 ಮಾರ್ಕ್ 6 ರಾಕೆಟ್ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹವನ್ನು ನಿಖರವಾಗಿ ಕಕ್ಷೆಗೆ ಸ್ಥಾಪಿಸುವಲ್ಲಿ ಭಾರತ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ಸಾಧನೆ ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನ ಶಕ್ತಿಯನ್ನು ಜಗತ್ತಿಗೆ ಮತ್ತೊಮ್ಮೆ ತೋರಿಸಿದೆ. ನೆರೆಯ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಭಾರತ ವಿರೋಧಿ ಪ್ರತಿಭಟನೆ ಮತ್ತು ಹಿಂದೂ ಯುವಕ ದೀಪು ಚಂದ್ರದಾಸ್ ಗುಂಪು ಹತ್ಯೆ ಖಂಡಿಸಿ ರಾಷ್ಟ್ರ ರಾಜಧಾನಿ ಹೊಸದೆಹಲಿಯಲ್ಲಿ ಹಿಂದೂ ಸಂಘಟನೆಗಳು ತೀವ್ರ ಪ್ರತಿಭಟನೆ ನಡೆಸಿವೆ. ತಡೆಗೋಡೆಯನ್ನು ದಾಟಿ ಬಾಂಗ್ಲಾದೇಶ ರಾಯಭಾರಿ ಕಚೇರಿಯೊಳಗೆ ನುಗ್ಗಲು ಯತ್ನಿಸಿದ ಪ್ರತಿಭಟನಾಕಾರರನ್ನು ದೆಹಲಿ ಪೊಲೀಸರು ವಶಕ್ಕೆ ಪಡೆದರು. ದೀಪು ಚಂದ್ರದಾಸ್ ಹತ್ಯೆಗೆ ನ್ಯಾಯ ಒದಗಿಸುವಂತೆ ಈ ವೇಳೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮೈಮೇನಿಂಗ್ಸ್ ಜಿಲ್ಲೆಗೆ ಸೇರಿದ ಹಿಂದೂ ವಸ್ತ್ರ ಕಾರ್ಮಿಕ ದೀಪು ಅವರನ್ನು ಡಿಸೆಂಬರ್ 18ರಂದು ಥಳಿಸಿಕೊಂಡು ನಂತರ ಅವರ ಶವಕ್ಕೆ ಬೆಂಕಿ ಹಚ್ಚಲಾಗಿದೆ. ಆರಂಭದಲ್ಲಿ ಧರ್ಮನಿಂದನೆ ಆರೋಪದ ಕಾರಣದಿಂದ ಅವರನ್ನು ಗುರಿಯಾಗಿಸಲಾಗಿದೆ ಎಂದು ಹೇಳಿಕೆಗಳು ಕೇಳಿ ಬಂದಿದ್ದವು. ಆದರೆ ಒನ್ ಇಂಡಿಯಾ ನಡೆಸಿದ ಅವರ ಕುಟುಂಬದೊಂದಿಗೆ ನಡೆದ ವಿಶೇಷ ಸಂಭಾಷಣೆ ಈ ಘಟನೆಯ ಹಿಂದೆ ಸಂಪೂರ್ಣವಾಗಿ ವಿಭಿನ್ನ ಹಾಗೂ ಅತ್ಯಂತ ಆತಂಕಕಾರಿ ಸತ್ಯವಿದೆ ಎಂಬುದನ್ನು ಬಹಿರಂಗಪಡಿಸಿದೆ. ದೀಪು ಅವರ ಸಹೋದರನ ಪ್ರಕಾರ ಈ ಆರೋಪಗಳಲ್ಲಿ ಯಾವುದೇ ಸತ್ಯವಿಲ್ಲ. ದೀಪು ಕೆಲಸ ಮಾಡುತ್ತಿದ್ದ ಗಾರ್ಮೆಂಟ್ಸ್ ಕಾರ್ಖಾನೆಯೊಳಗೆ ಕೆಲಸದ ಸ್ಥಳದಲ್ಲಿ ವಿವಾದದಿಂದ ಹಿಂಸಾಚಾರ ಉಂಟಾಗಿ ಎಂದು ಕುಟುಂಬ ಹೇಳಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026-27 ಬಜೆಟ್ ಸಿದ್ಧತೆಯಲ್ಲಿ ತೊಡಗಿದ್ದು RBI ನೀತಿಗಳು ಅವರಿಗೆ ದೊಡ್ಡ ಮಟ್ಟದ ಬೆಂಬಲ ನೀಡಿವೆ. RBI 2025ರಲ್ಲಿ ರೆಪೋ ದರವನ್ನು ಶೇಕಡಾ 5.25ಕ್ಕೆ ಇಳಿಸಿದ್ದು ಮಾರುಕಟ್ಟೆಗೆ ಸಾಕಷ್ಟು ಹಣ ಹರಿದು ಒದಗಿವೆ. ಇದರಿಂದ ಸರ್ಕಾರದ ಸಾಲದ ಮೇಲಿನ ಬಡ್ಡಿ ವೆಚ್ಚ ತಗ್ಗಿ ಸುಮಾರು 30,000 ಕೋಟಿ ರೂಪಾಯಿ ಹಣ ಉಳಿತಾಯವಾಗಲಿದೆ. ಇದರಿಂದ ಹೊಸ ತೆರಿಗೆಗಳಿಗೆ ಅಭಿವೃದ್ಧಿ ಯೋಜನೆಗಳಿಗೆ ಹಣಕಾಸು ಒದಗಿಸಲು ವಿತ್ತ ಸಚಿವೆ ಹೆಚ್ಚಿನ ಅವಕಾಶ ಒದಗಿ ಬಂದಿವೆ ಎಂದರು. ಅದಾನಿ ಪೋರ್ಟ್ಸ್ ಸಂಸ್ಥೆ ಆಸ್ಟ್ರೇಲಿಯಾದ NXT ಕಂಪನಿಯನ್ನು ಖರೀದಿಸಿದೆ. 2030ರೊಳಗೆ 1 ಬಿಲಿಯನ್ ಟನ್ ಸರಕು ಸಾಗಣೆ ಗುರಿ ಹೊಂದಲಾಗಿದೆ. ಇತ್ತೀಚೆಗೆ ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ವಿಮಾನ ಕಾರ್ಯಾಚರಣೆಯಲ್ಲಿ ಭಾರೀ ಅವ್ಯವಸ್ಥೆ ಉಂಟಾದ ನಂತರ ವಿಮಾನಯಾನ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯತೆಯನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಬುಧವಾರ 3 ಹೊಸ ವಿಮಾನಯಾನ ಸಂಸ್ಥೆಗಳಿಗೆ ಅನುಮತಿ ನೀಡಿದ್ದು ಅವು ಶೀಘ್ರದಲ್ಲೇ ಭಾರತೀಯ ವಿಮಾನಯಾನ ಸೇವೆ ಆರಂಭಿಸಲಿವೆ. ಆಲ್ ಹಿಂದ್ ಏರ್ ಹಾಗೂ ಫ್ಲೈ ಎಕ್ಸ್ಪ್ರೆಸ್ ಈ ವಾರ ಕೇಂದ್ರದಿಂದ ನಿರಾಕ್ಷೇಪಣಾ ಪತ್ರಗಳನ್ನು ಅಂದರೆ NOC ಪಡೆದಿದೆ. ಮತ್ತೊಂದು ವಿಮಾನಯಾನ ಸಂಸ್ಥೆ ಶಂಘ್ ಏರ್ ಈ ಹಿಂದೆ ತನ್ನ ಅನುಮತಿಯನ್ನು ಪಡೆದುಕೊಂಡಿತ್ತು. ಭವಿಷ್ಯದ ಭದ್ರ ಕೆಲಸದ ಆಶಯದೊಂದಿಗೆ ಜರ್ಮನಿಗೆ ಹೋದ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ಆಘಾತಕ್ಕೊಳಪಟ್ಟಿದ್ದಾರೆ. ಕೋರ್ಸ್ ಮುಗಿಸಿ ಅಲ್ಲಿಯೇ ಉದ್ಯೋಗ ಪಡೆದು ನೆಲೆಸಬೇಕು ಎಂಬ ಕನಸಿನೊಂದಿಗೆ ವಿದೇಶಿ ಮಣ್ಣಿಗೆ ಕಾಲಿಟ್ಟ ಯುವಜನತೆ ಈಗ ಗಡಿಪಾರು ಆದೇಶಗಳು ಆಘಾತ ನೀಡಿವೆ. ಬರ್ಲಿನ್ನಲ್ಲಿರುವ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯ IU ಕ್ಯಾಂಪಸ್ನಲ್ಲಿ ದಾಖಲಾಗಿರುವ ಸುಮಾರು 4,500 ಭಾರತೀಯ ವಿದ್ಯಾರ್ಥಿಗಳಿಗೆ ಜರ್ಮನಿಯನ್ನು ತೊರೆಯುವಂತೆ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜರ್ ಒಬ್ಬರಿಂದ 30,000 ಲಂಚ ಪಡೆಯುತ್ತಿದ್ದಾಗ ACP ಒಬ್ಬರು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಎಂದು ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ. ಮಲ್ಲೇಶ್ವರಂ ಉಪವಿಭಾಗ ಸಹಾಯಕ ಪೊಲೀಸ್ ಆಯುಕ್ತ ಕೃಷ್ಣಮೂರ್ತಿ ಅವರನ್ನು ಅಧಿಕಾರಿಗಳು ಬಂಧಿಸಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ನಮ್ಮ ರಾಜ್ಯಕ್ಕೆ ಕನಿಷ್ಠ 40ರಿಂದ 45 TMC ನೀರನ್ನು ನೀಡಬೇಕು. ಗೋದಾವರಿ ಹಾಗೂ ಕಾವೇರಿ ನದಿ ಜೋಡಣೆ ಯೋಜನೆಯಲ್ಲಿ ಹೆಚ್ಚುವರಿ 5 TMC ನೀರನ್ನು ಭೀಮಾ ನದಿ ಪ್ರದೇಶಕ್ಕೆ ನೀಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಡೆಪ್ಯೂಟಿ CM DK ಶಿವಕುಮಾರ್ ಅವರು ತಿಳಿಸಿದರು. ರಾಜ್ಯ ಸರ್ಕಾರ ತಿಂಗಳ ಹಿಂದಷ್ಟೇ ರಾಜ್ಯ ಮಹಿಳಾ ನೌಕರರಿಗೆ ತಿಂಗಳಲ್ಲಿ 1 ದಿನ ಋತುಚಕ್ರದ ಮುಟ್ಟಿನ ರಜೆ ನೀಡಿ ಆದೇಶಿಸಿತ್ತು. ಆ ಸೌಲಭ್ಯವನ್ನೀಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ KSRTC ಮಹಿಳಾ ನೌಕರರಿಗೂ ವಿಸ್ತರಣೆ ಮಾಡಿದೆ. 2026 ಜನವರಿ 1ರಿಂದಲೇ ತಿಂಗಳಲ್ಲಿ 1 ದಿನ ಋತುಚಕ್ರದ ರಜೆ ಪಡೆಯಲು ಅವಕಾಶ ಕಲ್ಪಿಸಿ ಮಂಗಳವಾರ ಆದೇಶ ಹೊರಡಿಸಿದೆ. ಈ ಮೂಲಕ ಮಹಿಳಾ ನೌಕರರಿಗೆ ಹೊಸ ವರ್ಷದ ಗುಡ್ ನ್ಯೂಸ್ ನೀಡಲಾಗಿದೆ. ರಾಜಧಾನಿ ಬೆಂಗಳೂರಿನ ಯಶವಂತಪುರ ಮತ್ತು ಹೈದರಾಬಾದ್ನ ಕಾಚಿಗೂಡ ನಡುವೆ ಆಧುನಿಕ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಸೇವೆ ನೀಡುತ್ತಿದೆ. ಈ ರೈಲಿನಿಂದ ಸಾವಿರಾರು ಪ್ರಯಾಣಿಕರಿಗೆ ಪ್ರಯೋಜನ ಪಡೆಯುತ್ತಿದ್ದಾರೆ. ಅತ್ಯಾಧುನಿಕ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇನ್ನು ಮುಂದೆ ಆಂಧ್ರಪ್ರದೇಶದ ಹಿಂದೂಪುರ ನಿಲ್ದಾಣದಲ್ಲಿಯೂ ನಿಲುಗಡೆಯಾಗಲಿದೆ. ಉತ್ತರ ಪ್ರದೇಶದ ಗಜಿಯಾಪುರದಲ್ಲಿ ತಮ್ಮ ತಂಗಿಯ ಮದುವೆ ಮಾಡಿದ ಸಿದ್ಧಾರ್ಥ ರೈ ಎಂಬುವರು ಆ ಮದುವೆಗೆ ಭಿಕ್ಷುಕರು ನಿರ್ಗತಿಕರನ್ನು ವಿಶೇಷವಾಗಿ ಆಹ್ವಾನಿಸಿ ಅವರಿಗೆ ಊಟ ಉಪಚಾರ ನೆರವೇರಿಸಿದ್ದಾರೆ. ಇದು ಸಾಮಾಜಿಕ ವಲಯದಲ್ಲಿ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರಪಂಚ ಮಾರುಕಟ್ಟೆಯಲ್ಲಿ ಚಿನ್ನವು ಹಾಗೂ ಬೆಳ್ಳಿಯು ಗಗನಕ್ಕೇರಿದೆ. ಇದರಿಂದಾಗಿ ಚಿನ್ನವು ಪ್ರತಿ 10 ಗ್ರಾಂಗೆ 1,38,000 ಗಡಿ ದಾಟಿದ್ದು ಹಾಗೂ ಬೆಳ್ಳಿಯು 1 kgಗೆ 2,23,000 ಗಡಿ ದಾಟಿದೆ.